In this video, let us find square root using division method. ಕನ್ನಡದಲ್ಲಿ ಭಾಗಾಕಾರ ವಿಧಾನ ಅಥವಾ ಭಾಗಾಹಾರ ವಿಧಾನ ಅಂತ ಕರೀತಾರೆ. ಲಾಂಗ್ ಡಿವಿಷನ್ ಮೆಥಡ್ ಯೂಸ್ ಮಾಡಿ ಸ್ಕ್ವೇರ್ ರೂಟನ್ನು ಫೈಂಡ್ ಮಾಡೋದನ್ನ ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಒಂದು ಎಕ್ಸಾಂಪಲ್ ನಾನು ತಗೊಳ್ತೀನಿ. 529 ರೂಟ್ 529 ಇದಕ್ಕೆ ಸ್ಕ್ವೇರ್ ರೂಟನ್ನು ಫೈಂಡ್ ಔಟ್ ಮಾಡಬೇಕು. ನಾ ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಲಾಜಿಕ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ ನಾನು ಮೆಥಡನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅಲ್ಗಾರಿದಮ್ ಅದನ್ನು ನೀವು ನೆನ್ಪಿಟ್ರೆ ಸಾಕು. ಅದು ಯಾಕೆ ಹಿಂಗೆ ಆಗ್ತದೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದರೆ ಅದು ಸ್ವಲ್ಪ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗ್ತದೆ, ಹಾಗಾಗಿ ಅದು ಬೇಕಾಗಿಲ್ಲ ಕೂಡ ನಮಗೆ. ಇಲ್ಲಿ ನಾವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ, ಯಾವ ನಂಬರ್ನ ಸ್ಕ್ವೇರ್ ರೂಟನ್ನ ಫೈಂಡ್ ಔಟ್ ಮಾಡೋಕ್ಕೆ ಹೋಗ್ತಿದ್ದೀವಲ್ಲ ನಾವು, ಅದನ್ನು ನಾವೇನು ಮಾಡಬೇಕು ಅಂತಂದರೆ ಗ್ರೂಪ್ ಮಾಡ್ಕೋಬೇಕು. ಯಾವ ಕಡೆಯಿಂದ ಗ್ರೂಪ್ ಮಾಡೋಕ್ಕೆ ಶುರು ಮಾಡಬೇಕು ಅಂತಂದರೆ, ಒನ್ಸ್ ಪ್ಲೇಸಿಂದ ಎರಡೆರಡು ಡಿಜಿಟ್ಗಳದ್ದು ಒಂದು ಗ್ರೂಪ್ ಮಾಡಬೇಕು. ಆ ಗ್ರೂಪ್ ಮಾಡ್ತಿದ್ದೀವಿ ಅಂತ ಯಾವ ರೀತಿ ಇಂಡಿಕೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅವುಗಳ ಮೇಲೆ ಒಂದು ಲೈನ್ನ ಡ್ರಾ ಮಾಡ್ತೀವಿ. ಇದರ ಅರ್ಥ ಏನು ಅಂತಂದರೆ, ಇವೆರಡು ಒಂದು ಗ್ರೂಪ್ ಆಯಿತು ಅಂತ. 29 ಅನ್ನೋದು ಒಂದು ಗ್ರೂಪ್. ಅದು ಯಾಕಂತೇಳಿ ನೆಕ್ಸ್ಟ್ ನಾವು ತಿಳ್ಕೊಳ್ತೀವಿ. ಇಲ್ಲಿ ಒಂದೇ ಒಂದು ಡಿಜಿಟ್ ಉಳಿತು, ಅದೊಂದೇ ಸಿಂಗಲ್ ಗ್ರೂಪ್ ಆಗ್ತದೆ. ಸೊ ಲಾಂಗ್ ಡಿವಿಷನ್ ಮೆಥಡ್ ಯೂಸ್ ಮಾಡಿ ನಾವೇನಾದರೂ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ, ನಮ್ಮ ಫಸ್ಟ್ ಕೆಲಸನೇ ಏನಾಗಬೇಕು ಅಂತಂದರೆ ಈ ರೀತಿ ಗ್ರೂಪ್ ಮಾಡೋದು. ಒನ್ಸ್ ಪ್ಲೇಸಿಂದ ಬರಬೇಕು, ಈ ಕಡೆಯಿಂದ ಅಲ್ಲ, ಈ ಕಡೆಯಿಂದ ಒನ್ಸ್ ಪ್ಲೇಸಿಂದ ಎರಡೆರಡು ಡಿಜಿಟ್ಗಳದ್ದು ಒಂದೊಂದು ಗ್ರೂಪ್ ಮಾಡಬೇಕು. ಇದು ನಮ್ಮ ಫಸ್ಟ್ ಕೆಲಸ. ಈಗ ನಾವೇನು ಮಾಡ್ತೀವಿ ಅಂತಂದರೆ, ನೋಡ್ರಿ, 529 ಇದೆ, 29ನ ಒಂದು ಗ್ರೂಪ್ ಮಾಡಿದ್ದೀವಿ, 5ನ ಮತ್ತೊಂದು ಗ್ರೂಪ್ ಮಾಡಿದ್ದೀವಿ. ಸೊ ಈ ರೀತಿ ಒಂದು ಲೈನ್ಗಳನ್ನ ಹಾಕ್ಕೊಂಡು ಓಕೆ ಡಿವಿಷನ್ ಮಾಡ್ತೀವಲ್ಲ ಆ ರೀತಿ. ನನ್ನ ಆನ್ಸರ್ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿ ಮೇಲ್ಗಡೆ ಬರುತ್ತೆ, ಮೇಲ್ಗಡೆ ಅಥವಾ ಪಕ್ಕದಲ್ಲಿ, ಅದು ಡಸಂಟ್ ಮ್ಯಾಟರ್. ಯೂಶಲಿ ನಾವು ಮೇಲ್ಗಡೆ ಹಾಸ್ತೀವಿ. ಈಗ ಫಸ್ಟ್ ನಾನೇನು ಮಾಡಬೇಕು ಅಂತಂದರೆ, ಇಲ್ಲೊಂದು ನಂಬರನ್ನು ಫೈಂಡ್ ಔಟ್ ಮಾಡಬೇಕು, ಇಲ್ಲೊಂದು ನಂಬರನ್ನು ನಾನು ಫೈಂಡ್ ಔಟ್ ಮಾಡಬೇಕು. ಎರಡು ನಂಬರ್ಗಳು ಸೇಮ್ ಇರಬೇಕು, ಎರಡು ಡಿಜಿಟ್ಗಳು, ಆ್ಯಕ್ಚುಲಿ ಡಿಜಿಟ್ಗಳು ಅಥವಾ ನಂಬರ್ಗಳು ಸೇಮ್ ಇರಬೇಕು. ಈ ಎರಡು ಸೇಮ್ ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಬರಬೇಕು ಅಂತಂದರೆ, ಎಕ್ಸಾಕ್ಟ್ಲಿ 5 ಆದರೂ ಬರಲಿ. ಡಿವಿಷನ್ ಮಾಡಬೇಕಾದ್ರೆ ಯಾವ ರೀತಿ ನೋಡ್ತೀವಲ್ಲ ಆ ರೀತಿ ಎಕ್ಸಾಕ್ಟ್ಲಿ 5 ಆದರೂ ಬರಬೇಕು, ಅಥವಾ ನಿಯರೆಸ್ಟ್ ಟು 5, ವೆರಿ ಕ್ಲೋಸ್ ಟು 5 ಆದರೂ ಬರಬೇಕು. ಕ್ಲೋಸ್ ಟು 5 ಅಥವಾ ಎಕ್ಸಾಕ್ಟ್ಲಿ 5. ಬಟ್ ಎರಡು ನಂಬರ್ಗಳು ಸೇಮ್ ಇರಬೇಕು. 1 1 ತಗೊಂಡ್ರೆ 1 1 1 ಆಗುತ್ತೆ, 2 2 ತಗೊಂಡ್ರೆ 2 2 4 ಆಗುತ್ತೆ, 3 3 ತಗೊಂಡ್ರೆ 3 3 9 ಆಗುತ್ತೆ. ಬಟ್ ಇಟ್ ವಿಲ್ ಬಿ ಗ್ರೇಟರ್ ದ್ಯಾನ್ 5. ಸೊ 3 3 ತಗೊಳಕ್ಕಾಗಲ್ಲ. ಸೊ ಇಲ್ಲಿ ಬರಬಹುದಾದಂಥ ಡಿಜಿಟ್ ಯಾವುದು ಅಂತಂದರೆ, ನಂಬರ್ ಯಾವುದು ಅಂತಂದರೆ 2. ಸೊ ಇಲ್ಲಿ 2 ತಗೋಬೇಕು, ಇಲ್ಲೂ ಕೂಡ 2ನೇ ತಗೋಬೇಕು. 2 2 4, 5 - 4 1. ನಾರ್ಮಲ್ ಡಿವಿಷನ್ ಆಗಿದ್ರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ತಿದ್ವಿ ಅಂತಂದರೆ, ಒಂದು ಡಿಜಿಟ್ ಮಾತ್ರ ಕೆಳಗಡೆ ತಗೊಳ್ತಿದ್ವಿ 2 ಅಂತ. ಆದರೆ ಇಲ್ಲಿ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಬೇಕಾದ್ರೆ ನಾವು ಈ ಎರಡೂ ಡಿಜಿಟ್ಗಳನ್ನು ಒಟ್ಟಿಗೆ ತಗೊಳ್ತೀವಿ. ಈ ರೀತಿ ಎರಡೂ ಡಿಜಿಟ್ಗಳನ್ನು ಒಟ್ಟಿಗೆ ತಗೊಳ್ಬೇಕು ಅಂತ ಹೇಳೋ ಸಲುವಾಗಿ ನಾವೇನು ಮಾಡ್ತಿದ್ವಿ ಅಂತಂದರೆ ಈ ರೀತಿ ಗ್ರೂಪಿಂಗ್ ಮಾಡ್ತಿದ್ವಿ. ಯಾಕೆ ಗ್ರೂಪಿಂಗ್ ಮಾಡ್ತೀವಿ ಅಂತಂದರೆ, ನೆಕ್ಸ್ಟ್ ನಾವೇನು ತಗೊಳ್ತೀವಲ್ಲ ಅಲ್ಲಿ ತಗೊಳ್ಳುವಾಗ ಡಿಜಿಟ್ಗಳನ್ನೇನು ತಗೊಳ್ತೀವಿ ಅಲ್ಲಿ ಎರಡೆರಡು ಜೋಡಿ ನಂಬರ್ಗಳನ್ನ ತಗೋಬೇಕು. ಈ ಎರಡೂ ಡಿಜಿಟ್ಗಳನ್ನು ಒಟ್ಟಿಗೆ ಕೆಳಗಡೆ ತಗೊಳ್ಬೇಕು. ಈಗ ನನ್ನ ನಂಬರ್ ಎಷ್ಟಾಯಿತು ಅಂದರೆ 129. ನೆಕ್ಸ್ಟ್ ನಾನು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ, ಇಲ್ಲಿ ಯಾವ ನಂಬರ್ನ ನಾನು ಮಲ್ಟಿಪ್ಲೈ ಮಾಡಿದ್ನೋ ಅದನ್ನು ಇಲ್ಲಿ ಆ್ಯಡ್ ಮಾಡಬೇಕು. +2 ಆ್ಯಡ್ ಮಾಡಬೇಕು. ಫಸ್ಟ್ ಕೆಲಸ ಇಲ್ಲಿ ಸೇಮ್ ನಂಬರ್ಗಳನ್ನು ಹುಡುಕೋದು. ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ಆದಮೇಲೆ ಇಲ್ಲಿ ಯಾವ ನಂಬರ್ನ ಮಲ್ಟಿಪ್ಲೈ ಮಾಡಿರ್ತೇನೋ ಅದೇ ನಂಬರನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದರೆ ಎಷ್ಟಾಗಿತ್ತು, 2 + 2 4. ಇಲ್ಲಿ 4 ಬರೀತೀವಲ್ಲ, ಬಟ್ ಒಂದು ಡಿಜಿಟಿಗೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ಬಿಟ್ಟು ಈ ಕಡೆ ಬರೀತೀವಿ 4ಅನ್ನು. ಈ ಕಡೆ ಯಾಕೆ ಬರ್ದಿದ್ದೀವಿ ಅಂತಂದರೆ, ನೆಕ್ಸ್ಟ್ ಇನ್ನೊಬ್ಬರಿಗೆ ಎಷ್ಟು ಬರ್ತಾರೆ, ಇಲ್ಲಿ ಇಲ್ಲೊಂದು ಡಿಜಿಟ್ ಬರಬೇಕು, ಅದೇ ಡಿಜಿಟ್ ಇಲ್ಲಿ ಬರಬೇಕು. ಮತ್ತೆ ಸೇಮ್ ಪ್ರಾಸೆಸ್, ಇಲ್ಲೊಂದು ಡಿಜಿಟ್ ಬರಬೇಕು, ಇಲ್ಲೊಂದು ಡಿಜಿಟ್ ಬರಬೇಕು, ಎರಡು ಸೇಮ್ ಡಿಜಿಟ್ಗಳಾಗಿರ್ಬೇಕು. ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂತಂದರೆ, ಈ ಡಿಜಿಟ್ನ ಒಟ್ಟಿಗೆ ಈ ನಂಬರ್ ಆಗ್ತದೆ. ಸಪೋಸ್ ಇಲ್ಲಿ 1 ಅಂತ ಬರೆದ್ರೆ ಇಲ್ಲಿ 41 ಆಗುತ್ತೆ, 2 ಅಂತ ಬರೆದ್ರೆ 42 ಆಗ್ತದೆ. ಈ ನಂಬರನ್ನು, ಎರಡು ಡಿಜಿಟ್ಗಳಿಂದ ಫಾರ್ಮ್ ಆದಂಥ ಒಂದು ನಂಬರನ್ನು ಇಲ್ಲಿ ನಾವೇನು ಡಿಜಿಟ್ ಬರ್ಕೊಂಡಿದ್ವಿ ಇದರ ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ತೀವಿ. ಈ ನಂಬರನ್ನು ಈ ಡಿಜಿಟ್ ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ತೀವಿ. ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಎಷ್ಟು ಬರಬೇಕು ಅಂತಂದರೆ 129 ಆದರೂ ಬರಬೇಕು, ಅಥವಾ ನಿಯರೆಸ್ಟ್ 129 ಆದರೂ ಬರಬೇಕು. ಇಲ್ಲಿ 529 ಅನ್ನೋದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರೋದ್ರಿಂದ ಎಕ್ಸಾಕ್ಟ್ಲಿ 129, ಯಾಕಂದರೆ ಡಿಜಿಟ್ಗಳೆಲ್ಲ ಕಂಪ್ಲೀಟ್ ಕ್ಲೋಸ್ ಆಗಿದೆ. ಲಾಸ್ಟ್ ಸೆಟ್ ಏನಿದೆ ಅದನ್ನೇ ತೊಗೊಂಡಿರೋದು ನಾನು. ಹಾಗಾಗಿ ಇಲ್ಲಿ ನಮಗೆ 129 ಕರೆಕ್ಟಾಗಿ ಬರೋ ಥರ ಮಲ್ಟಿಪ್ಲಿಕೇಶನ್ ಸಿಗ್ತದೆ.
ಒಂದು ಡಿಜಿಟ್ಗಳು ಸಿಗುತ್ತೆ, ಇಲ್ಲೊಂದು ಸಿಗುತ್ತೆ, ಎರಡು ಸೇಮ್ ಇರಬೇಕು. ಬಟ್ ಈ ಎರಡು ನಂಬರ್ಗಳ ಜೊತೆ ಇದನ್ನ ಮಲ್ಟಿಪ್ಲೈ ಮಾಡಿದಾಗ 129 ಬರಬೇಕು. ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಒನ್ಸ್ ಪ್ಲೇಸ್ ಅಲ್ಲಿ ಏನಿದೆ ಅದರ ಹೆಲ್ಪ್ ತಗೊಳ್ತೀವಿ. ಎಲ್ಲಾ ನಂಬರ್ಗಳನ್ನ ಚೆಕ್ ಮಾಡ್ತಾ ಹೋಗಲ್ಲ. ಇಲ್ಲಿ 1 ಹಾಕಿದ್ರೆ 41 ಇಂಟು 1 41 ಆಗ್ತದೆ. ಇಲ್ಲಿ 2 ಹಾಕಿದ್ರೆ 42 ಇಂಟು 2 84 ಆಗುತ್ತೆ. ಈ ರೀತಿ ಚೆಕ್ ಮಾಡ್ತಾ ಕೂತ್ಕೊಳ್ಳೋದಿಲ್ಲ ನಾವು. ಅಲ್ಲಿ ಏನ್ ಮಾಡ್ತೀವಿ ನಾವು ಅಂತಂದ್ರೆ ಇದ್ರ ಹೆಲ್ಪ್ ತಗೊಳ್ತೀವಿ. ಒನ್ಸ್ ಪ್ಲೇಸ್ ಅಲ್ಲಿ 9 ಇದೆ ಅಂತಂದ್ರೆ 2 ಡಿಜಿಟ್ಗಳಿಗೆ ಮಾತ್ರ ಅಲ್ಲಿ ಅವಕಾಶ ಇದೆ. ಯಾವ 2 ಡಿಜಿಟ್ಗಳು ಅಂತಂದ್ರೆ ಒಂದು 3 ಆಗಿರ್ಬೇಕು, ಇಲ್ಲ ಅಂತಂದ್ರೆ 7 ಆಗಿರ್ಬೇಕು. ಯಾಕಂದ್ರೆ 3 ಇದ್ರೆ 3 3 9 ಆಗುತ್ತೆ, 7 ಇದ್ರೆ 7 7 49. ನೋಡಿ, ಎರಡೂ ಸಿಚುವೇಶನ್ಸ್ ಅಲ್ಲಿ ಒನ್ಸ್ ಪ್ಲೇಸ್ ಅಲ್ಲಿ 9 ಇದೆ. ಹಾಗಾಗಿ ಇಲ್ಲಿ 2 ನಂಬರ್ಗಳನ್ನ ಮಾತ್ರ ಹಾಕಿ ಚೆಕ್ ಮಾಡಿದ್ರೆ ಸಾಕು. ಯಾವ ನಂಬರ್ಗಳು ಹಾಕ್ಬೇಕು? 3 ಹಾಕಿ ನೋಡ್ಬೇಕು, ಇಲ್ಲ ಅಂತಂದ್ರೆ 7 ಹಾಕಿ ನೋಡ್ಬೇಕು. ಒಂದು ವೇಳೆ 3 ಹಾಕಿದ್ರೆ ಇದೆಷ್ಟಾಗುತ್ತೆ? ಇದು 3 ಹಾಕಿದ್ರೆ ಜಸ್ಟ್ ಇಮ್ಯಾಜಿನ್ ಇಟ್ ವಿಲ್ ಬಿಕಮ್ 43. ಇದು 43 ಆಯ್ತು. ಇಲ್ಲಿ ಎಷ್ಟು ಹಾಕಿರ್ತೀವಿ? ಅದೇ 3 ಹಾಕಿರ್ತೀವಿ. ಇಲ್ಲಿ 3 ಹಾಕಿದ್ರೆ ಇಲ್ಲೂ ಕೂಡ 3 ಹಾಕಬೇಕು. ಸೊ ಅದೇ 3 ನಾವು ಇಲ್ಲಿ ನೋಡಿ, ಇವೆರಡರಿಂದ ಫಾರ್ಮ್ ಆಗಿರೋದು 43, ಇಲ್ಲಿ ಬರ್ಕೊಂಡಿರೋದು 3. ಅವೆರಡನ್ನ ನಾವೇನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡಬೇಕು. 3 3s are 9, 3 4s are 12. ನೋಡಿ, 129 ಎಕ್ಸಾಕ್ಟ್ ಬಂತು. ಸೊ 43 ಇಲ್ಲಿ 3 129 ಬಂತು. ಇಟ್ ಈಸ್ 0 0 0. ದೇರ್ಫೋರ್ ರೂಟ್ 529 ಈಸ್ ಈಕ್ವಲ್ ಟು 23. ಇಲ್ಲಿ ಮೇಲ್ಗಡೆ ಏನು ಬಂತಲ್ಲ, ಇದೇನೆ ನಮಗೆ ಬೇಕಾಗಿರ್ತಕ್ಕಂಥ ರೂಟ್. ಸೊ 529 ಸ್ಕ್ವೇರ್ ರೂಟ್ ಎಷ್ಟು ಅಂದರೆ 23. ಇದನ್ನ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ಇನ್ನು ಬೇರೆ ಬೇರೆ ನಾವು ಕ್ವಶನ್ಸ್ಗಳನ್ನ ಕನ್ಸಿಡರ್ ಮಾಡೋಣ, ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್ನು ಇನ್ನೊಂದು 3 ಡಿಜಿಟ್ ತಗೊಳ್ಳೋಣ. 729 ಡಿಜಿಟ್ಗಳನ್ನ ಜಾಸ್ತಿ ಮಾಡ್ತಾ ಹೋಗ್ತೀನಿ ನಾನು. 361 ತಗೊಳ್ಳಿ. 361 ಏನು ಮಾಡ್ಬೇಕೀಗ? ಈ 361ಗೆ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಬೇಕು. ನಮ್ಮ ಫಸ್ಟ್ ಟಾಸ್ಕ್ ಏನು ಅಂತಂದ್ರೆ ಒನ್ಸ್ ಪ್ಲೇಸ್ ಇಂದ ಎರಡೆರಡು ನಂಬರ್ಗಳದ್ದು ಒಂದು ಗ್ರೂಪ್ ಮಾಡೋದು. 61 ಅನ್ನೋದು ಒಂದು ಗ್ರೂಪ್ ಆದರೆ 3 ಅನ್ನೋದು ಒಂದು ಸಿಂಗಲ್ ಗ್ರೂಪ್. ಈಗ ಇಲ್ಲೊಂದು ಡಿಜಿಟ್ ಬರಬೇಕು, ಇಲ್ಲೊಂದು ಡಿಜಿಟ್ ಬರಬೇಕು, ಎರಡು ಸೇಮ್ ಡಿಜಿಟ್ಗಳಾಗಿರಬೇಕು. ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸಾಕ್ಟ್ಲಿ 3 ಆದ್ರೂ ಬರಬೇಕು ಅಥವಾ ವೆರಿ ಕ್ಲೋಸ್ ಟು 3 ಆದ್ರೂ ಬರಬೇಕು. ದಟ್ ಶುಡ್ ಬಿ ಲೆಸ್ ದ್ಯಾನ್ 3. 1 1 ತಗೊಂಡ್ರೆ 1 1s 1. 2 2 ತಗೊಂಡ್ರೆ 2 2s 4 ವಿಚ್ ಈಸ್ ಗ್ರೇಟರ್ ದನ್ 3. ಸೊ ಆ ರೀತಿ ಆಗಬಾರ್ದು. ಸೊ ಇಲ್ಲಿ ಬರಬೇಕಾದಂಥ ನಂಬರ್ ಅಥವಾ ಡಿಜಿಟ್ ಯಾವುದು ಅಂದರೆ 1. ಸೊ 1 1s 1. ಸಬ್ಟ್ರಾಕ್ಟ್ ಮಾಡಿದ ಮೇಲೆ 3 - 1 ಇಟ್ ಈಸ್ 2. ಈಗ ನೆಕ್ಸ್ಟ್ ಎಷ್ಟು ಡಿಜಿಟ್ ತಗೋಬೇಕು? ಎರಡೂ ಡಿಜಿಟ್ಗಳನ್ನ ಒಟ್ಟಿಗೆ ತಗೊಳ್ಬೇಕು. 61 261. ಈಗ ಇಲ್ಲಿ ನಾವೇನ್ ಮಾಡಬೇಕು ಅಂದ್ರೆ ಇಲ್ಲಿ ಯಾವ ಡಿಜಿಟ್ ಇಂದ ಮಲ್ಟಿಪ್ಲೈ ಮಾಡಿದ್ವು ಅದನ್ನ ಇಲ್ಲಿ ಆಡ್ ಮಾಡಬೇಕು, +1. ಬಟ್ ಬರ್ಕೊಳ್ಬೇಕಾದ್ರೆ ಒಂದು ಡಿಜಿಟ್ಗೆ ಜಾಗ ಬಿಟ್ಟು ಈ ಕಡೆ ಬರೀಬೇಕು. 1 + 1 2 ಇಲ್ಲಿ ಬರೀಬೇಕು. ಯಾಕಂದ್ರೆ ನೆಕ್ಸ್ಟ್ ಇನ್ನೊಬ್ರು ಇಲ್ಲಿ ಬರುತ್ತಾರೆ. ನೆಕ್ಸ್ಟ್ ಇಲ್ಲೊಂದು ನಂಬರ್, ಇಲ್ಲಿ ಸೇಮ್ ಬರಬೇಕು. ಈ ಬಾಕ್ಸ್ಗಳನ್ನ ಯಾಕೆ ಹಾಕ್ತಿದ್ದೀನಿ ಅಂತಂದ್ರೆ ಅಲ್ಲಿ ಸೇಮ್ ಬರಬೇಕು ಡಿಜಿಟ್ಗಳು ಅಂತ ಗೊತ್ತಾಗ್ಲಿ ಅಂತ. ಇಲ್ಲಿ ಮತ್ತು ಇಲ್ಲಿ ಎರಡು ಡಿಜಿಟ್ಗಳು ಸೇಮ್ ಇರಬೇಕು. ಬಟ್ ಮಲ್ಟಿಪ್ಲೈ ಮಾಡಿದ್ರೆ ಈ ಎರಡು ನಂಬರ್ಗಳ ಜೊತೆ ಈ ಡಿಜಿಟ್ ಇದೊಂದೇ, ಈ ಸಿಂಗಲ್ ಡಿಜಿಟ್ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ 261 ಬರಬೇಕು. ಇಲ್ಲಿ 361 ಅನ್ನೋದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ಆಗಿರೋದ್ರಿಂದ ಮತ್ತೆ ನಾವು ಅದೇ ಕೆಲಸ ಮಾಡ್ತೀವಿ. ಏನು ಅಂದ್ರೆ ಇಲ್ಲಿ ಒನ್ಸ್ ಪ್ಲೇಸ್ ಅಲ್ಲಿ 1 ಇದೆ ಅಂತಂದ್ರೆ ಎರಡು ನಂಬರ್ಗಳಿಗೆ ಪಾಸಿಬಿಲಿಟಿ ಇದೆ. ಯಾವ್ದಾಗಿರ್ಬೋದು ಅಂದ್ರೆ 1 ಆಗಿರ್ಬೇಕು, ಇಲ್ಲ 9 ಆಗಿರ್ಬೇಕು. ಯಾಕೆ 1 ಆಗಿರ್ಬೇಕು 9 ಆಗಿರ್ಬೇಕು ಅಂದ್ರೆ 1 1s 1, 9 9s 81. ನೋಡಿ 81 ಅಲ್ಲಿ ಒನ್ಸ್ ಪ್ಲೇಸ್ ಅಲ್ಲಿ ಏನಿದೆ? 1 ಇದೆ. ಸೊ 1 ಆಗಿರ್ಬೇಕು, ಇಲ್ಲ 99 ಆಗಿರ್ಬೇಕು. ಸಪೋಸ್ 1 ಆಗಿತ್ತು ಅಂತ ಅನ್ಕೊಳ್ಳಿ. 1 ಆದ್ರೆ ಇದು 21 ಆಯ್ತು. ಇಲ್ಲೂ ಕೂಡ 1 ಇರುತ್ತೆ. 21 1s 21 ವಿಚ್ ಇಸ್ ನಾಟ್ ಪಾಸಿಬಲ್. ಸೊ ಪಾಸಿಬಲ್ ಇಲ್ಲ ಅಂತಂದ್ರೆ ಇಲ್ಲಿ ಒಂದು ನಂಬರ್ಗೆ ಮಾತ್ರ, ಒಂದು ಡಿಜಿಟ್ಗೆ ಮಾತ್ರ ಇಲ್ಲಿ ಅವಕಾಶ ಇದೆ. ಯಾವುದು ಅಂತಂದ್ರೆ 9. ಸೊ ದಿಸ್ ಶುಡ್ ಬಿ 9 ಅಂಡ್ ಅಫ್ ಕೋರ್ಸ್ ದಿಸ್ ಆಲ್ಸೋ ಶುಡ್ ಬಿ 9. ಮಲ್ಟಿಪ್ಲೈ ಮಾಡಿ ನೋಡಿ. 29 ಇಂಟು 9, ಇವೆರಡು ನಂಬರು 29, ಈ ನಂಬರು 9. ಮಲ್ಟಿಪ್ಲೈ ಮಾಡಿದ್ರೆ 9 9s 81, 9 2s 18, 18 + 8 ಅಂದ್ರೆ 26. ಪರ್ಫೆಕ್ಟ್ ಸ್ಕ್ವೇರ್ ಆಗಿತ್ತು ಅಂದ್ರೆ ಕರೆಕ್ಟ್ ಆಗಿ ಬರ್ತದೆ ಅಷ್ಟು ನಂಬರ್. ಪರ್ಫೆಕ್ಟ್ ಸ್ಕ್ವೇರ್ ಆಗಿರ್ಲಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ಕಡಿಮೆ ಬರುತ್ತೆ. ಮತ್ತೆ ಪಾಯಿಂಟ್ ಇಟ್ಟು, ಡೆಸಿಮಲ್ ಪಾಯಿಂಟ್ ಇಟ್ಟು ಮತ್ತೆ ಕಂಟಿನ್ಯೂ ಮಾಡಬೇಕಾಗುತ್ತೆ ನಮಗೆ ಬೇಕು ಅಂದ್ರೆ. ಸೊ 29 9s 261 which is 0 0 0. Therefore root 361, square root of 361 is equal to 90. Next let us take one more question.
ಇದು ಅರ್ಥ ಆಗಬೇಕು ಅಂತಂದರೆ ಒಂದು 4-5 ಕ್ವಶನ್ಗಳನ್ನ ನಾವು ಸಾಲ್ವ್ ಮಾಡಬೇಕಾಗುತ್ತೆ, ಅಂದರೆ ಮಾತ್ರ ಅರ್ಥ ಆಗ್ತದೆ ಅದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ತಗೊಳ್ಳೋಣ. 3481 3481 ಇದರ ಸ್ಕ್ವೇರ್ ರೂಟನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಫಸ್ಟ್ ಟಾಸ್ಕ್ ಗ್ರೂಪ್ ಮಾಡೋದು. 81 ಅನ್ನೋದು ಒಂದು ಗ್ರೂಪು, 34 ನೋಡಿ ಇಲ್ಲಿ 29, ಇಲ್ಲಿ 2 ಡಿಜಿಟ್, ಇಲ್ಲಿ 1 ಡಿಜಿಟ್ ಮಾತ್ರ ಬಂದಿತ್ತು. ಇಲ್ಲಿ 2 ಡಿಜಿಟ್, ಇಲ್ಲಿ 1 ಡಿಜಿಟ್ ಬಂದಿತ್ತು. ಇಲ್ಲಿ ಆ ರೀತಿ ಆಗಿಲ್ಲ, 2 2, ಸೊ 2 ಡಿಜಿಟ್ಗಳು ಬಂದಿದೆ. ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಇಲ್ಲೊಂದು ಡಿಜಿಟ್, ಇಲ್ಲೊಂದು ಡಿಜಿಟ್ ಇಡಬೇಕು, 2 ಸೇಮ್ ಇರಬೇಕು ಮತ್ತು ಅವೆರಡನ್ನು ಮಲ್ಟಿಪ್ಲೈ ಮಾಡಿದರೆ 34 ಆದರೂ ಬರಲಿ ಅಥವಾ ವೆರಿ ಕ್ಲೋಸ್ ಟು 34 ಆ್ಯಂಡ್ ಲೆಸ್ ದೆನ್ 34 ಬರಬೇಕು. ಆ ರೀತಿ ಒಂದು ನಂಬರ್ನ ನಾವು ಹುಡುಕಬೇಕು. 1 1 ಹಾಕಿದರೆ 1 1 1, 2 2 ಹಾಕಿದರೆ 2 2 4, 3 3 ಹಾಕಿದರೆ 3 3 9, 4 4 16, 5 5 25, 6 6 36. 36 is greater than 34, so not possible. ಸೊ ನಾವು ಕನ್ಸಿಡರ್ ಮಾಡಬೇಕಾಗಿದ್ದು 5 5 5 25. ಸಬ್ಟ್ರಾಕ್ಟ್ ಮಾಡಿ 34ಅಲ್ಲಿ 25ನ ಸಬ್ಟ್ರಾಕ್ಟ್ ಮಾಡಿದರೆ ವಿ ಗೆಟ್ 9, ಇಲ್ಲಿ 0. ಈಗ ಕೆಳಗಡೆ ತಗೊಳ್ಬೇಕಾಗಿರೋದು 81, 2 ಡಿಜಿಟ್ಗಳನ್ನು ತಗೋಬೇಕು, 981. ಓಕೆ, ಈಗ ಇಲ್ಲಿ ಏನು ಮಲ್ಟಿಪ್ಲೈ ಮಾಡಿದ್ವಿ ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡಬೇಕು. 5 + 5 10. ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದು ಡಿಜಿಟ್ಗೆ ಜಾಗ ಬಿಟ್ಟು ಈ ಕಡೆ ಬರ್ಕೊಳ್ರಿ, 10 ಆಯಿತು. ಈಗ ಮತ್ತೆ ಸೇಮ್ ಕೆಲಸ, ಇಲ್ಲೊಂದು ನಂಬರ್ ಬರಬೇಕು, ಸೇಮ್ ಅದೇ ನಂಬರ್ ಇಲ್ಲಿ ಬರಬೇಕು. ಬಟ್ ಎರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ನೋಡಿ 10 ಸಮಥಿಂಗ್ ಇದೆ. ಈ 3 ಡಿಜಿಟ್ ನಂಬರ್, 3 ಡಿಜಿಟ್ನ ಒಂದು ನಂಬರ್ನ ಇಲ್ಲಿ ಬರ್ಕೊಳ್ಬೇಕಂತ ಡಿಜಿಟ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಬರ್ಬೇಕು ಆನ್ಸರು? 981 ಬರಬೇಕು. ಪರ್ಫೆಕ್ಟ್ ಸ್ಕ್ವೇರ್ ಆಗಿರೋದ್ರಿಂದ ಇಲ್ಲಿ 1 ಇದೆ ಅಂತಂದ್ರೆ 2 ನಂಬರ್ಗಳಿಗೆ ಚಾನ್ಸ್ ಇರ್ತದೆ. ಯಾವ್ಯಾವ ನಂಬರ್ಗಳು? 1 ಮತ್ತು 9, ಎರಡಕ್ಕೆ 1 ಮತ್ತು 9 ಆಲ್ರೆಡಿ ಬರೆದಿದ್ನಲ್ಲ. ಒಂದು ವೇಳೆ 1 ತಗೊಂಡ್ರೆ 101 ಆಯಿತು. 101 ಇಂಟು 1, ಯಾಕಂದ್ರೆ ಇಲ್ಲಿ 1 ತಗೊಂಡಿದ್ದೀವಿ ಅಂದ್ರೆ ಇಲ್ಲೂ ಕೂಡ 1 ತಗೊಳ್ತೀವಿ. ಈ 101ನ್ನ ಈ ಒಂದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 101 ಬರ್ತದೆ. ಅದು ನನಗೆ ಬರಬೇಕಾಗಿತ್ತು 981. ಸೊ 1 ಇಸ್ ನಾಟ್ ಪಾಸಿಬಲ್. ಟೇಕ್ 9, ಇಲ್ಲಿ ಕೂಡ 9, 109 ಇಂಟು 9, 9 9s 81, 0 ಇದೆ ಹಾಗಾಗಿ 8 ಬರೆದ್ಬಿಟ್ಟಿದ್ದೀನಿ. 9 1s 9 ನೋಡಿ, 981 ಕರೆಕ್ಟ್ ಆಗಿ ಬರುತ್ತೆ. Therefore, square root of 3481 is 59. 59 ಅನ್ನೋದು ಆನ್ಸರ್. ಇದು 4 ಡಿಜಿಟ್ಗೆ ಒಂದು ಎಕ್ಸ್ಪ್ಲನೇಷನ್. ಇನ್ನೂ ಒಂದು ಜಾಸ್ತಿ ಡಿಜಿಟ್ಗಳು ಕೊಟ್ಟಾಗ ಹೆಂಗೆ ಮಾಡೋದು ಅಂತ ನಾವು ತಿಳ್ಕೊಂಡ್ರೆ ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಾಗ್ತದೆ ಹಂಗೇನೆ. ಓಕೆ, $66,564 ಇಷ್ಟಿದೆ. 66,564. ಫಸ್ಟ್ ಕೆಲಸ ಗ್ರೂಪ್ ಮಾಡೋದು. 64, 65, 6 ಸೇಮ್ ಡಿಜಿಟ್ಗಳಿಗೆ ಬರಬೇಕು. ನಿಯರೆಸ್ಟ್ 6 ಬರಬೇಕು ಅಥವಾ ಎಕ್ಸಾಕ್ಟ್ಲಿ 6 ಬರಬೇಕು. 1 1s 1, 2 2s 4, 3 3s 9. 9 is greater than 6. So let us consider 2. 2 2s 4. 6 minus 4 it is 2. ಈಗ 65 ಎರಡು ಡಿಜಿಟ್ಗಳನ್ನು ತಗೋಬೇಕು. 265 ಆಯಿತು. ಈಗ ಇಲ್ಲೇನು ಮಲ್ಟಿಪ್ಲೈ ಮಾಡಿದ್ವಿ ಅದನ್ನು ಆ್ಯಡ್ ಮಾಡಬೇಕು. 2 + 2 4, ಒಂದು ಡಿಜಿಟ್ಗೆ ಜಾಗ ಬಿಟ್ಟು ಬರೀರಿ. ಮತ್ತೊಂದು ಡಿಜಿಟ್ ಇಲ್ಲಿ ಬರಬೇಕು, ಇಲ್ಲೂ ಕೂಡ ಬರಬೇಕು. ಇಲ್ಲೇನು ಡಿಜಿಟ್ ಬರೆದಿರ್ತೀವಿ ಅದೇ ಡಿಜಿಟ್ ಇಲ್ಲಿರಬೇಕು. ಈ ಎರಡೂ ನಂಬರ್ಗಳನ್ನು, ಈ ಎರಡು ಡಿಜಿಟ್ಗಳ ಒಂದು ನಂಬರನ್ನು ಈ ಡಿಜಿಟ್ ಜೊತೆ ಮಲ್ಟಿಪ್ಲೈ ಮಾಡಿದರೆ ನಿಯರೆಸ್ಟ್ 265 ಅಥವಾ ಎಕ್ಸಾಕ್ಟ್ಲಿ 265 ಬರಬೇಕು. ಈಗ ಇಲ್ಲಿ 5 ಇದೆ ಅಂತಂದರೆ ಇಲ್ಲಿ 5 ತಗೊಳಕ್ಕಾಗಲ್ಲ. ನಾನು ಆ ರೀತಿ ತಗೊಂಡಿದ್ದು ಎಲ್ಲಿ ಅಂತಂದರೆ
ಒನ್ಸ್ ಪ್ಲೇಸ್ ಲಾಸ್ಟ್ ಡಿಜಿಟ್ ಕೆಳಗಡೆ ಇದ್ದಾಗ ಅಲ್ಲಿ ಮಾತ್ರ ಆ ರೀತಿ ಚೆಕ್ ಮಾಡಿದ್ದು. ಇಲ್ಲಿ 1 by 1 ಚೆಕ್ ಮಾಡಿ ನೋಡಬೇಕು. ಸಪೋಸ್ ಇಲ್ಲಿ 1 ತಗೊಂಡ್ರೆ ಇಲ್ಲಿ 1 ಆಗುತ್ತೆ. ಇದು 41 1s 41. ಇನ್ನು ಸ್ವಲ್ಪ ಮುಂದೆ ಹೋಗಿ ಇಲ್ಲಿ 2 ತಗೊಂಡ್ರೆ ಇಲ್ಲಿ 2 ಆಯಿತು. 42 2s 84. ಇನ್ನೂ ಚಾನ್ಸ್ ಇದೆ. 3 ತಗೊಂಡ್ರೆ ಇಲ್ಲಿ 3 ಆಯಿತು. 43 3s ಇಲ್ಲಿ 3 ಇದೆ. 3 4s 12 ಅಂದರೆ 120 ಸಮಥಿಂಗ್ ಆ ರೀತಿ ಬರ್ತದೆ. 120 130ನಲ್ಲಿ ಇರುತ್ತೆ ಆನ್ಸರ್. ಓಕೆ, ಇಲ್ಲಿ 4 ತಗೊಂಡ್ರೆ ಇಲ್ಲಿ ಕೂಡ 4 ಆಗುತ್ತೆ. 44 4s ಇಲ್ಲಿ 4 ಇದೆ. 10s ಪ್ಲೇಸಲ್ಲಿ 4 ಇದೆ. 4 4s 16 160 170 ಆ ರೀತಿ ಆನ್ಸರ್ ಬರುತ್ತೆ. 5 ತಗೊಳ್ಳಿ, ಇಲ್ಲಿ 5 ತಗೊಳ್ಳಿ. 5 4s 20 ನೋಡಿ 21 22 ಆ ರೀತಿ ಬರ್ಬೋದು. 5 ತಗೊಂಡ್ರೆ 6 ತಗೊಂಡ್ರೆ ಇಲ್ಲಿ 6 ಇಲ್ಲಿ 6 6 ತಗೊಂಡ್ರೆ 6 4s 24 24 25 26 ಬರಬಹುದು. ಸೊ ಇಲ್ಲಿ 5 ಬರ್ಬೋದು, ಇಲ್ಲ ಅಂತಂದ್ರೆ 6 ಬರ್ಬೋದು. ನೋಡೋಣ, ಅವೆರಡನ್ನ ತಗೊಂಡು ವೆರಿಫೈ ಮಾಡೋಣ. ಒಂದು ವೇಳೆ ಅದಕ್ಕಿಂತ ಜಾಸ್ತಿ ತಗೊಂಡ್ರೆ 7 ತಗೊಂಡ್ರೆ 7 4s 28 280 ಸಮಥಿಂಗ್ ಆ ರೀತಿ ಬಂದ್ಬಿಡ್ತದೆ. ಜಾಸ್ತಿ ಆಯ್ತು. ಇಲ್ಲಿ ನಮಗೆ ಬೇಕಾಗಿರೋದು 265. ಸೊ ನಾವೇನ್ ಮಾಡೋಣ ಅಂತಂದ್ರೆ ಒಂದು 5 ಇಲ್ಲ ಅಂತಂದ್ರೆ 6 ಆಗಿರ್ತದೆ. ಅವೆರಡನ್ನ ವೆರಿಫೈ ಮಾಡೋಣ. ಒಂದು ವೇಳೆ 5 ತಗೊಂಡ್ರೆ ಇದು 45 ಆಗುತ್ತೆ. ಇಲ್ಲಿ 5 45 ಇಂಟು 5 5 5s 25 ಕ್ಯಾರಿ 2 5 4s 20 ಪ್ಲಸ್ 2 22 225 ಆಯಿತು. ಒಂದು ವೇಳೆ 6 ತಗೊಂಡ್ರೆ 46 ಆಗುತ್ತೆ. ಇಲ್ಲಿ 6 ಬರುತ್ತೆ. ಇಂಟು 6 6 6s 36 ಕ್ಯಾರಿ 3 6 4s 24 24 ಪ್ಲಸ್ 3 ಅಂತಂದ್ರೆ 27 ಗ್ರೇಟರ್ ದೆನ್ ಆಯಿತು. ಸೊ ಇಲ್ಲಿ ಆಕ್ಚುಲಿ ತಗೊಳ್ಬೇಕಾಗಿರೋದು ಎಷ್ಟು ಹಾಗಾದ್ರೆ 5. ನೋಡಿ ಇಲ್ಲಿ 5 ಇದೆ ಅಂತ 5 ತಗೊಂಡಿದ್ದಲ್ಲ, ಚೆಕ್ ಮಾಡಿ ತಗೊಂಡಿದ್ದು. ಇಲ್ಲಿ 5 ಇದೆ ಅಂತಂದ್ರೆ 5 ತಗೋಬೇಕನ್ನೋ ರೂಲ್ ಇಲ್ಲ. 5 5 45 5s 225 225 5 minus 5 ಅಂದರೆ 0 6 minus 2 it is 4 2 minus 2 0. ಈಗ ನೆಕ್ಸ್ಟ್ ಎಷ್ಟು ನಂಬರ್ ತಗೋಬೇಕು, ಎಷ್ಟು ಡಿಜಿಟ್ ತಗೋಬೇಕು? 64. 2 ಡಿಜಿಟ್ನ ತಗೋಬೇಕು ಕೆಳಗಡೆ. ಈಗ ಮತ್ತೆ ನೆಕ್ಸ್ಟ್ ಕೆಲಸ ಏನು ಅಂತಂದ್ರೆ ಇಲ್ಲಿ ಯಾವ ಡಿಜಿಟ್ನ ಮಲ್ಟಿಪ್ಲೈ ಮಾಡಿದ್ವೋ ಅದನ್ನ ಇಲ್ಲಿ ಆ್ಯಡ್ ಮಾಡಬೇಕು. ಸೇಮ್ ಪ್ರಾಸೆಸ್. 45 ಪ್ಲಸ್ 5 50. ಮತ್ತೆ ಅದೇ ಕೆಲಸ, ಒಂದು ಡಿಜಿಟ್ಗೆ ಜಾಗ ಬಿಟ್ಟು ಬರ್ಕೊಳ್ರಿ. ಇದು 50, ಇಲ್ಲೊಂದು ಬರ್ಬೇಕು ಡಿಜಿಟ್, ಇದೇ ಡಿಜಿಟ್ ಇಲ್ಲಿ ಬರಬೇಕು. ಈಗ ಲಾಸ್ಟ್ ಡಿಜಿಟ್ಗೆ ನಾವು ರೀಚ್ ಆಗಿಬಿಟ್ಟಿದ್ದೀವಿ ಅಂತಂದ್ರೆ ಇಲ್ಲಿ ನಮ್ಮ ಕೆಲಸ ಶುರು ಮಾಡ್ಬೋದು. ಏನಂತಂದ್ರೆ ಒನ್ಸ್ ಪ್ಲೇಸ್ ಅಲ್ಲಿ ಯೂನಿಟ್ಸ್ ಪ್ಲೇಸ್ ಅಲ್ಲಿ 4 ಬರಬೇಕು ಅಂತಂದ್ರೆ 2 ಡಿಜಿಟ್ಗಳಿಂದ ಸಾಧ್ಯ. 2 ಇಂದ, ಇಲ್ಲ ಅಂದ್ರೆ 8 ಇಂದ. 2 2s 4 8 8s 64. ಸೊ ಈಗ 5 ಇದೆ. 502 ಹಾಕಿದರೆ 502 502 ಆಗ್ತದೆ. 502 ಇಲ್ಲಿ 2 ಇಂಟು 2 2 2s 4 2 5s 10 1000 ಮಾತ್ರ ಬಂತು. ಸೊ ಇಲ್ಲಿ ಬರಬೇಕಾಗಿರೋದು ಎಷ್ಟು ಹಾಗಾದ್ರೆ 8 ಬರಬೇಕು ಎಕ್ಸಾಕ್ಟ್. ಯಾಕಂದ್ರೆ ಲಾಸ್ಟ್ ಸ್ಟೆಪ್ ರೀಚ್ ಆಗಿಬಿಟ್ಟಿದ್ದೀವಿ ನಾವು. 2 ಇಂದ ಕೆಲಸ ಆಗಿಲ್ಲ ಅಂತಂದ್ರೆ 8 ಆಗುತ್ತೆ. ಇಲ್ಲಿ 508 ಇಲ್ಲಿ 8 ಮಲ್ಟಿಪ್ಲೈ ಮಾಡಿ. 508 ಇಂಟು 8 8 8s 64 5 0s 0 ಸಾರಿ 8 8s 64 ಆಯ್ತಲ್ಲ. 8 0s 0 0 ಪ್ಲಸ್ 6 6 8 5s 40. ಸೊ ಇಲ್ಲಿ 8 ಇಲ್ಲಿ 8 4064 0 0 0 0. ಸೊ ಸ್ಕ್ವೇರ್ ರೂಟ್ ಆಫ್ 66,564 ಇದರ ಸ್ಕ್ವೇರ್ ರೂಟ್ ಎಷ್ಟು ಅಂತಂದ್ರೆ 258 ಇಸ್ ದ ಸ್ಕ್ವೇರ್ ರೂಟ್. 258 ಇದರ ಸ್ಕ್ವೇರ್ ರೂಟ್ ಆಗಿರ್ತದೆ. ಇದೇ ರೀತಿ ಒಂದು ಇನ್ನೂ ಜಾಸ್ತಿ ಡಿಜಿಟ್ಗಳಿರೋಂಥದ್ದು ಒಂದನ್ನು ಸಾಲ್ವ್ ಮಾಡೋಣ, ಇನ್ನಷ್ಟು ಕ್ಲಿಯರ್ ಆಗ್ತದೆ. ಇಷ್ಟಿದೆ. 47 crore ಇದೆ. 47 crore 43,68,400 ಇದರದ್ದು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಬೇಕು. ಗ್ರೂಪ್ ಮಾಡಿದ್ರೆ ಇವೆರಡೊಂದು ಗ್ರೂಪು, ಇವೆರಡೊಂದು ಗ್ರೂಪು, ಇವೆರಡೊಂದು ಗ್ರೂಪ್, ಇವೆರಡೊಂದು ಗ್ರೂಪ್, ಇದು ಒಂದೇ ಒಂದು ಗ್ರೂಪ್. ದೊಡ್ಡದಿದೆ ಇದು. ಓಕೆ.
2 2s 4 0. ಈಗ 74 ತಗೊಳ್ಬೇಕು. ಇಲ್ಲಿ 2 ಮಲ್ಟಿಪ್ಲೈ ಮಾಡಿದ್ದೀವಿ, ಸೊ 2ನ ಆ್ಯಡ್ ಮಾಡಬೇಕು. 2 + 2 ಇಟ್ ಈಸ್ 4. ನೋಡಿ, ಒಂದು ಡಿಜಿಟ್ಗೆ ಜಾಗ ಬಿಟ್ಟು ಬರ್ದಿದ್ದೀನಿ. 4 ಇದೆ. ಒಂದು ವೇಳೆ 2 ತಗೊಂಡ್ರೆ 42 2s 84 ಜಾಸ್ತಿ ಆಗ್ತದೆ. 1 ತಗೊಳ್ಳಿ, 41 1s ಬಾಕ್ಸ್ ಹಾಕಿದೆ, ಇಲ್ಲಿ ಹಾಕಿಲ್ಲ ಅಷ್ಟೇ. 41 1s 41. 4 - 1 3, 7 - 4 3. ಇಲ್ಲಿ ನೆಕ್ಸ್ಟ್ 36. 74 ಆಯ್ತಲ್ಲ, ನೆಕ್ಸ್ಟ್ 36. ಈಗ ಇಲ್ಲೇನು ಮಲ್ಟಿಪ್ಲೈ ಮಾಡಿದ್ವಿ ಅದನ್ನ ಆ್ಯಡ್ ಮಾಡಬೇಕು. 41 + 1 42. ಯಾವ ರೀತಿ ಬರೀಬೇಕಂದ್ರೆ ಒಂದು ಡಿಜಿಟ್ಗೆ ಜಾಗ ಬಿಟ್ಟು ಬರೀಬೇಕು. 42. ಅಗೇನ್ ಇಲ್ಲೊಂದು ಡಿಜಿಟ್ ಬರಬೇಕು. ಅದು 3336ಗೆ ನಿಯರ್ ಆಗಬೇಕು. 5 6 ಆದರೆ 6 4 24. 6 ತಗೊಂಡು ನೋಡೋಣ. 6 ತಗೊಂಡ್ರೆ ಇಲ್ಲಿ 426 ಆಗುತ್ತೆ, ಇಲ್ಲಿ 6 ಆಗ್ತದೆ. ನೋಡೋಣ ಒಂದ್ಸಾರಿ. ಇಂಟು 6. 6 6 36. 6 2s 12. 12 + 3 ಅಂದರೆ 15. 6 4s 24 + 1 25. 7 ತಗೊಂಡ್ರೆ 427 ಇಂಟು 7. 7 7s 49. 7 2s 14 + 4 18. 7 4s 28 + 1 29. 8 ತಗೊಂಡ್ರೆ ನೋಡೋಣ. 428 ಇಂಟು 8. ಇಲ್ಲಿ 8 ತಗೊಂಡ್ರೆ 428 ಇಂಟು 8 ಆಗುತ್ತೆ. 8 8s 64. 8 2s 16 + 6 ಅಂದರೆ 22. 8 4s 32 + 2 ಅಂದರೆ 34. ಜಾಸ್ತಿ ಆಗ್ತದೆ. ಸೊ 8 ಬರಲ್ಲ, 7 ಬರುತ್ತೆ. ನೋಡ್ರಿ, ಇಲ್ಲಿ 7 ಬರುತ್ತೆ. ಸೊ 427, ಇಲ್ಲಿ 7. 427 ಇಂಟು 7 ಎಷ್ಟು ಬಂದಿತ್ತಲ್ಲಿ? 2989 ಬಂದಿತ್ತು. ಸಬ್ಟ್ರಾಕ್ಟ್ ಮಾಡಿ. 2 16. 16 - 9 ಅಂದರೆ 7. 2ನಲ್ಲಿ 8 ಹೋಗಲ್ಲ, ಮತ್ತೆ ಇದನ್ನು 2 ಮಾಡಿ 12 ಮಾಡಿದ್ರೆ 12 - 8 ಇಟ್ ಈಸ್ 4. 2ನಲ್ಲಿ 9 ಹೋಗಲ್ಲ, ಇದನ್ನು 2 ಮಾಡಿ 12 ಮಾಡಿ 12 - 9 ಇಟ್ ಈಸ್ 3 0. ಈಗ ಮತ್ತೆ ನೆಕ್ಸ್ಟ್ ಎಷ್ಟು ತಗೋಬೇಕು ನಾವೀಗ? 84 ತಗೋಬೇಕು. 2 ಡಿಜಿಟ್ಗಳನ್ನ ತಗೋಬೇಕು. 84. ನೆಕ್ಸ್ಟ್ ಈ 7ಅನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಏನು ಮಲ್ಟಿಪ್ಲೈ ಮಾಡ್ತೀವಿ ಅದನ್ನ ಆ್ಯಡ್ ಮಾಡ್ತಾ ಹೋಗ್ಬೇಕು. 7 + 7 14. 434. ನೆಕ್ಸ್ಟ್ ಇಲ್ಲಿ ಒಂದು ಡಿಜಿಟ್ ಬರಬೇಕು. ಎಷ್ಟು ಬರಬೇಕು ಗೊತ್ತಿಲ್ಲ, ಬಟ್ ನನಗೆ 34,000ಗೆ ಹತ್ತಿರ ಹೋಗ್ಬೇಕು. ನಾನು 34,000 ಬರಬೇಕು. ಲಾಸ್ಟ್ ಝೀರೋಸ್ ಇದೆ ಅಂತಂದರೆ ಓಕೆ. 4 2 ತಗೊಂಡ್ರೆ 2 8 ತಗೊಳ್ರಿ. ಯಾಕಂದ್ರೆ ಇಲ್ಲಿ 4 ಇದೆ ಅಂತಂದ್ರೆ ಲಾಸ್ಟ್ ಝೀರೋಸ್ ಇದೆ ಅಂತಂದ್ರೆ ಆಲ್ಮೋಸ್ಟ್ ಈ 2 ಝೀರೋಗಳು ಸೇರಿ 1 ಝೀರೋ ಮಾತ್ರ ಬರುತ್ತೆ ಸ್ಕ್ವೇರ್ ರೂಟ್ ಅಲ್ಲಿ. ಈವನ್ ನಂಬರ್ ಆಫ್ ಝೀರೋಸ್ ಇದ್ರೆ ಅದೆಲ್ಲ ಅರ್ಧ ಝೀರೋಗಳು ಸ್ಕ್ವೇರ್ ರೂಟ್ ಅಲ್ಲಿ ಇರ್ತವೆ. 4 ಝೀರೋಗಳು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಇದ್ರೆ 2 ಝೀರೋಗಳು ರೂಟ್ ಅಲ್ಲಿ ಇರ್ತವೆ. ಇಲ್ಲಿ 2 ಝೀರೋಗಳಿದೆ ಅಂತಂದ್ರೆ ರೂಟ್ ಅಲ್ಲಿ 1 ಝೀರೋ ಇರುತ್ತೆ. ಹಾಗಾಗಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇಲ್ಲಿ 4 ಇದೆ ಅಂತಂದ್ರೆ ಇಲ್ಲಿ 2 ಬರಬೇಕು, ಇಲ್ಲ 8 ಬರಬೇಕು. ನಾನೇನ್ ಮಾಡ್ತೀನಿ ಅಂತಂದ್ರೆ 2 ತಗೊಂಡ್ರೆ 2 4s 8. 8000 ನಿಯರ್ ಹೋಗ್ತದೆ ಅಷ್ಟೇನೆ. ಸೊ 2 ತಗೊಳ್ಳಲ್ಲ, ಅದ್ರ ಬದಲಿಗೆ 8 ತಗೊಳ್ತೀನಿ. ಸೊ 4348 ಆಗುತ್ತೆ. ಇಲ್ಲಿ ಕೂಡ 8 ಬರ್ತದೆ. 8 8s 64. 8 4s 32. 32 + 6 38. 8 3s 24 + 3 27. 8 4s 32 + 2 ಅಂದರೆ 34. ನೋಡಿ 34,784 ಎಕ್ಸಾಕ್ಟ್ ಬಂತು. ಸೊ ಇಲ್ಲಿ ಎಷ್ಟು ತಗೋಬೇಕು ನಾನು? ಹಾಗಾದ್ರೆ 8 ಅಲ್ಲಿಗೆ 34,784 ಬಂತು. 0 0 0 0 0. ಈಗ 2 ಝೀರೋಗಳನ್ನು ಒಟ್ಟಿಗೆ ತಗೊಂಡ್ರೆ ಈ 8ಅನ್ನ ಇಲ್ಲಿ ಆ್ಯಡ್ ಮಾಡಬೇಕು. 8 + 8 16. 4356 ಆಯಿತು. ಈಗ ಇಲ್ಲಿ 0 ತಗೊಂಡಿದ್ದೀವಿ, ಸಬ್ಟ್ರಾಕ್ಟ್ ಮಾಡಿದರೆ ಮಾತ್ರ ಅದು ರಿಮೈಂಡರ್ ಕಂಪ್ಲೀಟ್ ಕ್ಲೋಸ್ ಆಗ್ತದೆ. ಓಕೆ. ಸೊ 0 0 ಬರಬೇಕು ಅಂತಂದ್ರೆ ಇಲ್ಲಿ ಎಷ್ಟು ಮಲ್ಟಿಪ್ಲೈ ಮಾಡ್ಬೇಕು? ನಾನು 0 ಮಲ್ಟಿಪ್ಲೈ ಮಾಡಬೇಕು. ಯಾಕಂದ್ರೆ ಇಲ್ಲಿ 0 ಇಲ್ಲಿ 0 ಮಾಡಿದ್ರೆ ಇಲ್ಲಿ 43,560 ಇದೆ. 43,560 ಇದ್ರ ಜೊತೆ ನಾನು ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಇಲ್ಲಿ ಯಾವ ಡಿಜಿಟ್ ಇರ್ತದೆ ಅದನ್ನೇ, ಇಲ್ಲಿ ಯಾವ ಡಿಜಿಟ್ ಹಾಕಿದೀವಿ 0, ಇಲ್ಲಿ 0. ಈ 0 ಇಂದ ನಾನು ಮಲ್ಟಿಪ್ಲೈ ಮಾಡಬೇಕು. 0 ಇಂದ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ 0 ಬರುತ್ತೆ. ಹಾಗಾಗಿ ಲಾಸ್ಟ್ ಫೈನಲ್ 0 ಬಂತು. ಸೊ ಇಲ್ಲೇನು ಕೊಟ್ಟಿದ್ರಲ್ಲ 47 crore 43,68,400 ಅಂತ, ಅದರ ಸ್ಕ್ವೇರ್ ರೂಟ್ ಎಷ್ಟು ಅಂತಂದ್ರೆ 21,780. ದಿಸ್ ಈಸ್ ದ ಸ್ಕ್ವೇರ್ ರೂಟ್ ಆಫ್ ದ ಗಿವನ್ ನಂಬರ್. ಸೊ ಈ ರೀತಿ ನಾವೇನ್ ಮಾಡ್ತೀವಿ ಅಂತಂದ್ರೆ
ಯಾವುದಾದ್ರೂ ಒಂದು ಪರ್ಫೆಕ್ಟ್ ಸ್ಕ್ವೇರ್ ಕೊಟ್ಟಿದ್ರು ಅಂದರೆ ಅದಕ್ಕೆ ರೂಟನ್ನು ಫೈಂಡ್ ಔಟ್ ಮಾಡ್ತೀವಿ. ಈವನ್ ನಾವೇನು ಮಾಡ್ಬೋದು ಅಂತಂದರೆ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ಅಂದರೂ ಕೂಡ ರೂಟ್ ಫೈಂಡ್ ಮಾಡ್ಬೋದು ಅಂತ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ. ಅದಕ್ಕೆ ಒಂದು ಎಕ್ಸಾಂಪಲ್ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಜಾಸ್ತಿ ಬೇಡ. √2 ಅದಕ್ಕೆ ಒಂದು ಡೆಸಿಮಲ್ ಪಾಯಿಂಟ್ ಆದಮೇಲೆ 2 ಡಿಜಿಟ್ವರೆಗೆ ಏನು ವ್ಯಾಲ್ಯೂಸ್ ಏನು ಬರುತ್ತೆ ಅಂತೇಳಿ ಚೆಕ್ ಮಾಡೋಣ. ಪ್ರಾಸೆಸ್ ಮಾತ್ರ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಪ್ರಾಸೆಸ್ ಇಲ್ಲೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಡೆಸಿಮಲ್ ಪಾಯಿಂಟ್ ಕೊಟ್ಟು ಯಾವ ರೀತಿ ಕಂಟಿನ್ಯೂ ಮಾಡೋದು ಅಂತ ನೋಡೋಣ. ಓಕೆ, ಈಗ √2 ಇದೆ. √2 ಅಂದರೆ ಫೈಂಡಿಂಗ್ ದ ರೂಟ್ ಫಾರ್ ದ ವ್ಯಾಲ್ಯೂ 2 ಇದೆ ಅಂತಂದರೆ ಪಾಯಿಂಟ್ ಆದಮೇಲೆ 0 0 ಇರುತ್ತೆ ಅಂತ ಅರ್ಥ. ಆ ಕಡೆ ಯಾವ ರೀತಿ ನಾವು ಒನ್ಸ್ ಪ್ಲೇಸಿಂದ ಈ ಕಡೆ ಎರಡೆರಡು ಗ್ರೂಪ್ ಮಾಡ್ತೀವಲ್ಲ, ಡೆಸಿಮಲ್ ಪಾಯಿಂಟ್ ಇದ್ದಾಗ ಪಾಯಿಂಟ್ನ ರೈಟ್ ಸೈಡ್ ಎರಡೆರಡು ವ್ಯಾಲ್ಯೂಸ್ನ ನಾವೇನು ಮಾಡಬೇಕು, ಗ್ರೂಪ್ ಮಾಡಬೇಕು, ಡಿಜಿಟ್ಗಳನ್ನ ಗ್ರೂಪ್ ಮಾಡಬೇಕು. ಸೊ ಇವೆರಡು ನೆಕ್ಸ್ಟ್ ಬೇಕು ಅಂದರೆ ಇವೆರಡು ಈ ರೀತಿ ನಾವೇನು ಮಾಡ್ತೀವಿ, ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಯಾಕಂದರೆ ಪಾಯಿಂಟ್ ಆದಮೇಲೆ 0 0 ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ಒಂದೇ ಒಂದು ವ್ಯಾಲ್ಯೂ ಬಂತು 2 ಮಾತ್ರ. ಯಾಕಂದರೆ ಒನ್ಸ್ ಪ್ಲೇಸ್ ಇರೋದು 2 ಮಾತ್ರ. ಡೆಸಿಮಲ್ ಪಾಯಿಂಟ್ನ ರೈಟ್ ಸೈಡ್ ಇದೆ ಇವೆಲ್ಲ ಜೀರೋಸ್. ಒನ್ಸ್ ಪ್ಲೇಸ್ ಅಂದರೆ 2 ಹತ್ರ ಬರಬೇಕಂದ್ರೆ 1 1 ಸಾಧ್ಯ. 1 1 1, 2 - 1 ಇಟ್ ಈಸ್ 1. ಯಾವಾಗ ನಾವು ಡೆಸಿಮಲ್ ಪಾಯಿಂಟ್ನ ದಾಟಿ ಹೋಗ್ತಿರ್ತೀವಲ್ಲ ಅವಾಗ ನಾವೇನು ಮಾಡಬೇಕಂದ್ರೆ ಮೇಲ್ಗಡೆ ಒಂದು ಡೆಸಿಮಲ್ ಪಾಯಿಂಟ್ ಕೊಟ್ಟು ಕಂಟಿನ್ಯೂ ಮಾಡಬೇಕು. ಈಗ 2 0ಗಳನ್ನ ಕೆಳಗಡೆ ತಗೊಳ್ರಿ. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದನ್ನ ಇಲ್ಲಿ ಆ್ಯಡ್ ಮಾಡಿ 1 + 1 ಇಟ್ ಈಸ್ 2. ಈಗ ನಮ್ಗೆ 100 ಬರಬೇಕು. ಇಲ್ಲಿ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 100 ಬರುತ್ತೆ? ನಿಯರೆಸ್ಟ್ 100 ಬರುತ್ತೆ. ಅಟ್ಲೀಸ್ಟ್ ನಿಯರೆಸ್ಟ್ 100 ಎಷ್ಟು ಬರುತ್ತೆ? ಒಂದು ವೇಳೆ 4 ತಗೊಂಡ್ರೆ ಇಲ್ಲಿ 24 ಆಗುತ್ತೆ. ಅಲ್ಲಿ ಕೂಡ 4 4 4 16, 4 2 8 + 1 9, 96. 5 ತಗೊಂಡ್ರೆ ಜಾಸ್ತಿ ಆಗುತ್ತೆ, ಹಾಗಾಗಿ 4 ತಗೊಳ್ತೀನಿ. ಇಲ್ಲಿ 4, ಇಲ್ಲಿ ಕೂಡ 4 4 4 ಇದು 96 ಆಯಿತು. 96 ಅಂದರೆ ಅಲ್ಲಿ 4, ಈ 2 0ಗಳನ್ನು ಒಟ್ಟಿಗೆ ತಗೋಬೇಕು, 400 ಆಯಿತು. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ದನ್ನ ಇಲ್ಲಿ ಆ್ಯಡ್ ಮಾಡಬೇಕು. 24 + 4 ಇಟ್ ಈಸ್ 28. ಈಗ 400 ಬರಬೇಕು ನಿಯರೆಸ್ಟ್ ವ್ಯಾಲ್ಯೂ. ಯಾಕಂದರೆ ಎಕ್ಸಾಕ್ಟ್ ಬರಲ್ಲ ಇಲ್ಲಿ, ಯಾಕಂದರೆ √2 ಅನ್ನೋದು ಒಂದು ಇರ್ಯಾಷನಲ್ ನಂಬರ್. ಹಾಗಾಗಿ ಇದು ನಾನ್ ಟರ್ಮಿನೇಟಿಂಗ್, ನಾನ್ ರೆಕರಿಂಗ್, ಹೀಗೆ ಕಂಟಿನ್ಯೂಸ್ ಆಗಿ ಹೋಗ್ತಾನೇ ಇರ್ತದೆ. ನಾನೇನು ಮಾಡ್ತಿದ್ದೀನಿ, ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದಮೇಲೆ 2 ಡಿಜಿಟ್ಗಳವರೆಗೆ ಮಾತ್ರ ಫೈಂಡ್ ಔಟ್ ಮಾಡೋದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಓಕೆ 400 ಇದೆ. ಇಲ್ಲಿ ಎಷ್ಟು ತಗೊಂಡ್ರೆ 2 ತಗೊಂಡ್ರೆ ಜಾಸ್ತಿ ಆಗ್ತದೆ. ಯಾಕಂದರೆ 280 ಸಮಥಿಂಗ್ ಬರೋದ್ರಿಂದ ಇಲ್ಲಿ ಜಾಸ್ತಿ ಆಗುತ್ತೆ. ಸೊ 1 ತಗೋಬೇಕು. ಇಲ್ಲಿ 1 281 ಆಯಿತು. ಸಬ್ಟ್ರಾಕ್ಟ್ ಮಾಡಿದರೆ ಇದು 3 10 9 10 - 1 9 1 1 1 1 9. ಕಂಟಿನ್ಯೂ ಮಾಡಬೇಕು ಅಂದರೆ ಸೊ √2ಗೆ ನಿಯರೆಸ್ಟ್ ವ್ಯಾಲ್ಯೂ ಡೆಸಿಮಲ್ ಪಾಯಿಂಟ್ ಆದಮೇಲೆ 2 ಡಿಜಿಟ್ಗಳವರೆಗೆ ಮಾತ್ರ ನಾವು ಬರೆಯೋದಾದ್ರೆ 1.41 ಹಂಗೆ ಕಂಟಿನ್ಯೂ ಆಗ್ತದೆ. ಬೇಕು ಅಂತಂದರೆ ನಾವೇ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಈ 1ನ ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ 2 0 ಎಕ್ಸ್ಟ್ರಾ ಹಾಕೋಬೇಕು. ಇಲ್ಲಿ 2 0ಗಳು ಬರುತ್ತೆ. ಮತ್ತೆ ಇಲ್ಲೊಂದು ಡಿಜಿಟ್ ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ ಬರೀಬೇಕು, ಕಂಟಿನ್ಯೂ ಮಾಡಬೇಕು. ಸೊ ಈ ರೀತಿ ಕಂಟಿನ್ಯೂ ಮಾಡಿದ್ವಿ ಅಂತಂದರೆ ನಮ್ಗೆ ಎಷ್ಟು ಡೆಸಿಮಲ್ ಪಾಯಿಂಟ್ಗಳವರೆಗೆ ಅದಕ್ಕೆ ವ್ಯಾಲ್ಯೂಸ್ ಬೇಕು ಅಂತ ಅನ್ಕೊಳ್ತೀವಿ, ಅಷ್ಟು ಡೆಸಿಮಲ್ ಪಾಯಿಂಟ್ಗಳವರೆಗೆ ನಾವೇನು ಮಾಡ್ಬೋದು ಅಂದರೆ ರೂಟನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ದಿಸ್ ಈಸ್ ಹೌ ವಿ ವಿಲ್ ಫೈಂಡ್ ಸ್ಕ್ವೇರ್ ರೂಟ್ ಆಫ್ ಎ ಗಿವನ್ ನಂಬರ್ ಬೈ ಯೂಸಿಂಗ್ ಡಿವಿಷನ್ ಮೆಥಡ್. ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಟಾಪಿಕನ್ನು ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.